ಜಲಪಾತ ವೀಕ್ಷಣೆಗೆಂದು ಹೋಗಿದ್ದ ಬೆಳಗಾವಿ ಮೂಲದ ಯುವಕರನ್ನ ಗೋವಾ ರಾಜ್ಯದ ಅರಣ್ಯ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಮನಬಂದಂತೆ ಥಳಿಸಿ ಹಣ ಕಸಿದುಕೊಂಡು ಕಳಿಸಿರುವ ಆರೋಪ ಕೇಳಿಬಂದಿದೆ. ಬೆಳಗಾವಿ ಮತ್ತು ಗೋವಾ ಗಡಿಯಲ್ಲಿರುವ ಖಾನಾಪುರ ತಾಲೂಕಿನ ಕನಕುಂಬಿ ಬಳಿಯ ಸೂರಳ ಜಲಪಾತ ಬಳಿ ಈ ಘಟನೆ ನಡೆದಿದೆ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರದ 5 ಯುವಕರ ತಂಡವನ್ನ ಇವರು ತಡೆದು ಥಳಿಸಿದ್ದಾರೆ. ಬೆನ್ನು, ಕಾಲು, ಕೈಗೆ ಬಾಸುಂಡೆ ಬರುವ ಹಾಗೆ ಥಳಿಸಿ ವಿಕೃತಿ ತೋರಿದ್ದಾರೆ. ಮಳೆಗಾಲ ಆರಂಭ ಆಗ್ತಾ ಇದ್ದಂತೆ ಕರ್ನಾಟಕದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ತೆರಳುವುದು ಸಾಮಾನ್ಯ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಗೋವಾ ಅರಣ್ಯ ಇಲಾಖೆ ಸಿಬ್ಬಂದಿ ಪ್ರವಾಸಿಗರಿಂದ ಹೆಚ್ಚಿನ ಹಣ ವಸೂಲಿ ಮಾಡುವುದಲ್ಲದೆ ಪ್ರಶ್ನಿಸಿದ್ರೆ ದಬ್ಬಾಳಿಕೆ ನಡೆಸುವುದರ ಜೊತೆಗೆ ಹಲ್ಲೆಯನ್ನ ಮಾಡ್ತಾ ಇರುವುದು ಆರೋಪ ಮೇಲಿಂದ ಮೇಲೆ ಕೇಳಿ ಬರ್ತಾ ಇದೆ. ಅವ್ರ ಬಿಟ್ರು ನೀವೆಲ್ಲ ಕರ್ನಾಟಕ ಚೆಕ್ ಪೋಸ್ಟ್ ಅಲ್ಲಿ ಕರ್ನಾಟಕ ಚೆಕ್ ಪೋಸ್ಟ್ ಪೊಲೀಸಗ ಇದೆಲ್ಲ ಸ್ಟೋರಿ ಹೇಳಿದ್ವಿ ನಾವು, ಹಿಂಗ ಆಗಿತ್ತು ಸರ್ ಅಲ್ಲಿ ಮ್ಯಾಗ ಅಂತ. ಆಮೇಲೆ ಅವಾಗ ಏನಾಯ್ತು, ಕರ್ನಾಟಕ ಚೆಕ್ ಪೋಸ್ಟ್ ಪೊಲೀಸರ ಇವ್ರು ಹೊಡೆದಾರಲ್ರಿ, ಇವ್ರು ಹೊಡೆದವ್ರ 2 ಮಂದಿ ಬಂದ್ರಲ್ಲಿ ಕಾರ್ ತಗೊಂಡು. ಇವ್ರಿಗೆ ಗೊತ್ತಾತದ, ಅವ್ರ ಇದ್ರ ಬಂದೇ ತಡಿ ಅಂತ ಅವ್ರು ನಿಲ್ಸಿರು. ಆಮೇಲೆ ಇವ್ರು ಕೇಳ್ರ ಅವ್ರು ಇವ್ರೇನಂತ ಅಂತ. ಹಾ ಸರ್ ಇವ್ರ ಅಂತ ಅಂದ್ಕೊಳ್ಳಿ ಅವ್ರಿಗೆ ಇಳಿಸ್ತಿರು. ಇಳಿಸ್ಕೊಳ್ಳೆ ಇವ್ರು ಕನ್ಫರ್ಮ್ ಮಾಡ್ರಲ್ಲ ಇವ್ರ ಅಂತ. ಅವ್ರಿಗೆ ಇವ್ರು ಕರ್ಕೊಂಡ್ ಹೋಗ್ಯಾರ ಒಳಗ. ಯಾರ ನಮ್ಮ ಕರ್ನಾಟಕ ಎಕ್ಸ್ಚೇಂಜ್ ದವ್ರ ಇಲ್ಲಿ ಅವ್ರ ಆಫೀಸ್ದಾಗ, ಅವ್ರ ಆಫೀಸ್ ಒಳಗ. ಅವಾಗ ಇವ್ರಿಗೆಲ್ಲ ಕೇಳ್ರ ಅವ್ರು ಇವ್ರು ಹೊಡೆದಾರೇನಂತ ಅಂತ. ಇವ್ರು ಅಂದ್ಕೊಳ್ಳೆ ನೀ ಇವ್ರಿಗೆ ಯಾಕೆ ಹೊಡೆದೆ ಅಂತ ಅವ್ರಿಗೆ ಅವ್ರು ಒಂದ್ ಸ್ವಲ್ಪ ದಬಾ ಇದ್ ಮಾಡಿ, ಎದಕ್ ಹೊಡೆದಿ ನಿನಗೆ ಎಲ್ಲ ಅಧಿಕಾರ ಐತಿ ಹೊಡ್ಯಾಕ ಹಂಗಿಂಗಂತ. ಆಮೇಲೆ ಅವನು ಇದನ್ರಲ್ಲಿ ಇವ್ರಿಗೆ ಹೊಡೆದವ. ಅವೇನು ಗೋವಾ ಪೊಲೀಸ್ ಫೋನ್ ಹಚ್ಚಾನು ಏನ್ ನಮ್ಗೆ ಗೊತ್ತಾಗ್ಲಿಲ್ಲ. ಅವಾಗ ನಾವ್ ಸುಮ್ ನಿಂತಿದ್ವಿ, ಗೋವಾ ಪೊಲೀಸ್ ಬಂತು ಮತ್ತ ಇವ್ರ ಕೇಳ್ತೆ ಯಾರಿಗೆ ಹೊಡೆದಾರ ನಿಮ್ಗಂತ. ಅವ್ನ ಹುಡುಗ ತೋರ್ಸಿದ್ರಿ ಇವ್ರು. ಆ ಹುಡುಗ ಮತ್ತ ಹೊಡೆದವ್ ತಗೊಂಡು ಹಲ್ಲೆ ಮಾಡಿದ್ದಲ್ಲದೆ ಪರ್ಸ್ನಲ್ಲಿದ್ದ ಹಣವನ್ನ ಕಿತ್ತುಕೊಂಡಿದ್ದಾರೆ. 1,000 ಫೋನ್ ಪೇ ಮಾಡಿಸಿಕೊಂಡಿದ್ದಲ್ಲದೆ ಸೇರಿ ಒಟ್ಟು 9,000 ಹಣವನ್ನ ಕಿತ್ತುಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ದೌರ್ಜನ್ಯವನ್ನ ಸಾವಿರಾರು ಪ್ರವಾಸಿಗರು ಅನುಭವಿಸ್ತಾ ಇದ್ದು ಯಾರು ದೂರು ನೀಡಿಲ್ಲ ಎಂದು ಹಲ್ಲೆಗೊಳಗಾದವರು ತಮಗಾದ ನೋವನ್ನ ತೋಡಿಕೊಂಡಿದ್ದಾರೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ.